ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು, ಎದೆಯುರಿ, ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ, ಇಂಥ ಎಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ರಾಮಬಾಣ ಅಮೃತಬಿಂದು ಮತ್ತು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಹೊಸ ಉತ್ಪನ್ನ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವಂತಹ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಲಭ್ಯ ಇದೆ, ಕೊಂಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ದಿನದ ವಿಶೇಷತೆ, ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಆದರೆ ಆರಂಭ ಮಾಡೋಕ್ಕೂ ಮುನ್ನ ವೀಕ್ಷಕರೇ, ಮಂಗಳೂರಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಇದೇ ಬರುವ ಶನಿವಾರ ಮತ್ತು ಭಾನುವಾರ, ಅಂದರೆ ಡಿಸೆಂಬರ್ 22 ಮತ್ತು 23. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅಭಿಮಾನಿಗಳ ಸಂಘ ದಕ್ಷಿಣ ಕನ್ನಡ ಹಾಗೂ ಶ್ರೀ ಧನ್ವಂತರಿ ಮಹಾಯಾಗ ಸಮಿತಿ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ 3 ದಿನಗಳ ಕಾಲ ಬಹಳ ವಿಶೇಷವಾಗಿ ಸಮಸ್ತರ ಆರೋಗ್ಯ ಸುಭಿಕ್ಷೆಗಾಗಿ ಹಾಗೂ ಪ್ರಕೃತಿ ವಿಕೋಪ ತಡೆಗಾಗಿ 2008 ಗಿಡಮೂಲಿಕೆಗಳ ಶ್ರೀ ಧನ್ವಂತರಿ ಮಹಾಯಾಗವನ್ನು ಬಹಳ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ಶುಕ್ರವಾರದಿಂದ ಮಹಾಯಾಗ ಕಾರ್ಯಕ್ರಮ ಆರಂಭ ಆಗುತ್ತೆ. 3 ದಿನಗಳ ಕಾಲ ನಡೆಯುತ್ತೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಡಿಸೆಂಬರ್ 21, 22 ಮತ್ತು 23. ಈ 3 ದಿನಗಳಲ್ಲಿ ಶನಿವಾರ ಮತ್ತು ಭಾನುವಾರ 22 ಮತ್ತು 23ನೇ ತಾರೀಕು ಗುರುಜಿಯವರು ಆಗಮಿಸ್ತಾರೆ. 22ನೇ ತಾರೀಕು ಶನಿವಾರ ಸಮುದ್ರ ಪೂಜೆಯಲ್ಲಿ ಗುರುಜಿಯವರು ಪಾಲ್ಗೊಳ್ತಾರೆ ಮತ್ತು 23ನೇ ತಾರೀಕು ಅದ್ಧೂರಿಯಾದಂತಹ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮ ನಡೆಯುತ್ತೆ. ಇದರೊಂದಿಗೆ ಶ್ರೀ ಧನ್ವಂತರಿ ಮಹಾಯಾಗವನ್ನು ಕೂಡ ಬಹಳ ವಿಶೇಷವಾಗಿ ನಿರ್ವಹಿಸಲಾಗ್ತದೆ. ಖಂಡಿತವಾಗಿಯೂ ಭಾಗವಹಿಸಿ. ಗೋಲ್ಡ್ ಫಿಂಚ್ ಸಿಟಿ ಮೈದಾನ, 4ನೇ ಮೈಲು, ಕೂಳೂರು, ಮಂಗಳೂರು. ಗೋಲ್ಡ್ ಫಿಂಚ್ ಸಿಟಿ ಮೈದಾನ, 4ನೇ ಮೈಲು, ಕೂಳೂರು, ಮಂಗಳೂರು. ಖಂಡಿತವಾಗಿಯೂ ಭಾಗವಹಿಸಿ, ಗುರುಜಿಯವರನ್ನು ಭೇಟಿ ಮಾಡಿ ಮತ್ತು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಈ ದಿನದ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೇಯತರು, ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿನ. ಗೋವಿಂದನ ನಾಮಸ್ಮರಣೆ ನಿರಂತರವಾದಂಥ ವಿಷ್ಣು ಸಹಸ್ರನಾಮ ಮಹಾವಿಷ್ಣುವಿನ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ಇಡೀ ರಾಜ್ಯದ ದೇಶದ ಮೂಲ ಮೂಲೆಗಳಿರ್ತಕ್ಕಂಥ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ, ಅದರಲ್ಲೂ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲೂ ವಿಶೇಷವಾದಂತಹ ಪೂಜಾನುಷ್ಠಾನ. ಗರುಡ ವಾಹನೋತ್ಸವ, ಗಜವಾಹನೋತ್ಸವ, ಸೂರ್ಯಪ್ರಭೆ ವಾಹನೋತ್ಸವ. ಒಟ್ಟಾರೆ ಹೇಳಬೇಕಂದ್ರೆ ಭಗವಂತ ವಿಶೇಷವಾಗಿರ್ತಕ್ಕಂಥ ವಾಹನಗಳ ಮೇಲೆ ಬಂದು ಇವತ್ತು ಉತ್ತರದ್ವಾರವನ್ನು ತೆಗಿತಕ್ಕಂತಹದ್ದು. ಇವತ್ತು ಉತ್ತರದ್ವಾರವನ್ನು, ವೈಕುಂಠ ದ್ವಾರವನ್ನು ತೆಗಿತಕ್ಕಂಥ ಈ ಶುಭ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಭಕ್ತರು ಸಹಿತ ಭಗವಂತನಾದಂಥ ಶ್ರೀನಿವಾಸನ ಪ್ರಾರ್ಥನೆ, ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ಏಕೈಕವಾದಂಥ ವಿಶೇಷವಾದಂಥ ದಿನ. ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯರಾಗಿರ್ತಕ್ಕಂಥ ಶ್ರೀನಿವಾಸ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ, ಆಪದ್ಮುಕ್ಕಲವಾಡ ಅನಾಥರಕ್ಷಕ ಗೋವಿಂದ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂತಹ ಅನುಷ್ಠಾನಗಳಿದೆ. ಅಂತಹ ಶ್ರೀನಿವಾಸನ ಸಾನ್ನಿಧ್ಯವನ್ನು ದರ್ಶನ ಮಾಡುವಂತಹ ಭಾಗ್ಯ ಇವತ್ತಿನ ದಿವಸ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ಎಂದು ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡತಕ್ಕಂಥದ್ದು. ಏಕಾದಶಿ ಉಪವಾಸವನ್ನು ಮಾಡಿ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ವಾಮಿಯ ಆಸ್ಥಾನದಲ್ಲಿ ಕೊಡ್ತಕ್ಕಂತಹ ಆ ಮಹಾಪ್ರಸಾದವನ್ನೇ ಪ್ರಸಾದದಿಂದ ಸ್ವೀಕರಿಸಿ ಪ್ರತಿಯೊಬ್ಬರು ಸಹಿತ ಗೋವಿಂದನ ನಾಮಾವಳಿಯನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು. ಹಾಗಾಗಿ ಸಣ್ಣ ದೇವಸ್ಥಾನ ಇರಲಿ, ದೊಡ್ಡ ದೇವಸ್ಥಾನ ಇರಲಿ, ಅಥವಾ ಆಯಾ ಗ್ರಾಮ ಪಟ್ಟಣಗಳಲ್ಲಿ ಅಥವಾ ತಾಲೂಕುಗಳಲ್ಲಾಗಲಿ ಅಲ್ಲಿರ್ತಕ್ಕಂತಹ ದೇವಾಲಯದಲ್ಲಿ ಸಾಕಷ್ಟು ವಿಶೇಷವಾದಂಥ ಅಲಂಕಾರದಿಂದ ಶ್ರೀನಿವಾಸ ಮಹಾವಿಷ್ಣುವಿನ ಸಾನ್ನಿಧ್ಯ ತುಂಬಿ ತುಳುಕ್ತಾ ಇರುತ್ತೆ. ಅಂತಹ ಒಂದು ಆಸ್ಥಾನಗಳಲ್ಲಿ ಹೋಗಿ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲರ ಮನಸ್ಸಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾದಂಥ ದಿನ. ಮಾಡಿರ್ತಕ್ಕಂತಹ ಕರ್ಮಫಲ
ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಅಗೋಚರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ದೋಷಗಳು ಎಲ್ಲವನ್ನೂ ಸಹಿತ ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯುತವಾಗಿ ಶ್ರೀನಿವಾಸನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಇವತ್ತು ಕಲಿಯುಗ ವರದ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಶ್ರೀನಿವಾಸನ ದರ್ಶನಕ್ಕೆ ಪ್ರತಿಯೊಬ್ಬರ ಮನಸ್ಸು ಹಾತುರದಿತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಉತ್ಸವ ಇವತ್ತು ಶ್ರೀನಿವಾಸನ ಉತ್ಸವಗಳನ್ನು ದರ್ಶನ ಮಾಡತಕ್ಕಂಥದ್ದು, ಶ್ರೀನಿವಾಸನ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥದ್ದು ಸಹಿತ ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಅಂತಹ ಈ ಶುಭ ದಿನ ನಾವು ಸಹಿತ ಶ್ರೀನಿವಾಸನ ವಿವಿಧವಾಗಿರ್ತಕ್ಕಂಥ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋಣ. ಆದರೆ ಅದಕ್ಕೂ ಮುನ್ನ ಈ ಶುಭ ದಿನ ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಕರಣ ದರ್ಪಣಾಂಜನ ರಾಶಿಫಲದತ್ತ ಒಂದಿಷ್ಟು ಗಮನ ಹರಿಸೋಣ. ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ನಡೆಸೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸಮಸ್ತರೂ ಸಹಿತ ಸನ್ಮಂಗಳವನ್ನು ಮಹಾಗಣಪತಿಯ ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹವನ್ನು ಪಡೆಯೋಣ. ಭಗವಂತ ಶ್ರೀ ವಿಳಂಬಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 18/12/2018 ಮಂಗಳವಾರ ಏಕಾದಶಿ ಅಶ್ವಿನಿ ನಕ್ಷತ್ರ ಅಮೃತ ಸಿದ್ಧಿ ಯೋಗ ಇರತಕ್ಕಂಥದ್ದು, ವೈಕುಂಠ ಏಕಾದಶಿ ಇರತಕ್ಕಂತಹದ್ದು. ಅಮೃತ ಸಿದ್ಧಿ ಯೋಗ ಆದ್ದರಿಂದ ಇವತ್ತಿನ ದಿವಸ ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಭಗವಂತನ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ವಿಷ್ಣು ಸಹಸ್ರನಾಮವನ್ನು ಕಿವಿಯಲ್ಲಿ ಆಲಿಸಿ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಜೊತೆಗೆ ಮಹಾವಿಷ್ಣುವಿನ ಸಾನ್ನಿಧ್ಯ, ಅದರಲ್ಲೂ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪ, ಲಕ್ಷ ಕುಂಕುಮಾರ್ಚನೆ ಇವೆಲ್ಲವೂ ಸಹಿತ ಲಕ್ಷ ತುಳಸಿ ಅರ್ಚನೆ ಅಂತೂ ನಿರಂತರವಾಗಿ ನಡೆಯುತ್ತೆ. ಉಡುಪಿ ಶ್ರೀಕೃಷ್ಣನಿಂದ ಹಿಡಿದು ಪ್ರತಿಯೊಂದು ಶ್ರೀನಿವಾಸ ಮಹಾವಿಷ್ಣುವಿನ ಸಾನ್ನಿಧ್ಯಗಳು ಎಲ್ಲೆಲ್ಲಿದೆಯೋ ಶ್ರೀ ವಿಷ್ಣು ದಶಾವತಾರದಲ್ಲಿ ಬರ್ತಕ್ಕಂಥ ಒಂದೊಂದು ಅವತಾರಗಳಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಆಲಯಗಳಲ್ಲಿ ಅಷ್ಟೇ ವಿಜೃಂಭಣೆಯಿಂದ ವಿಶೇಷವಾದಂತಹ ಪೂಜಾ ಅನುಷ್ಠಾನ ನಡೆಯುತ್ತೆ. ಇಂತಹ ಪೂಜಾನುಷ್ಠಾನ ನಡೆಯುವಂಥ ಈ ಆಸ್ಥಾನಗಳಲ್ಲಿ ಹೋಗಿ ಶ್ರದ್ಧಾಭಕ್ತಿಯಾಗಿ ಸರತಿ ಸಾಲಲ್ಲಿ ನಿಂತು ಯಾವುದೇ ತರಹ ನೂಕುನುಗ್ಲು ಮಾಡಿಕೊಳ್ಳ್ದಿರ, ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಮೈಮೇಲೆ ಹಾಕ್ಕೊಂಡು ಎಲ್ಲೋ ಕಳ್ಕೊಂಡು ಬರ್ದಿರ, ಸಾಧ್ಯವಾದಷ್ಟು ನಮ್ಮ ತಪ್ಪು ಒಪ್ಪುಗಳನ್ನು ನಾವು ಮಾಡ್ದಿರ ಭಗವತ್ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಶ್ರೀಮನ್ನಾರಾಯಣನ ಮಹಾವಿಷ್ಣುವಿನ ಅನುಗ್ರಹ ಪಡೆಯಲಿಕ್ಕಾಗಿ ಗೋವಿಂದ ಎಂಬತಕ್ಕಂಥ ನಾಮಾಂಕಿತವನ್ನು ನಿರಂತರವಾಗಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಹಾವಿಷ್ಣು ದರ್ಶನ ಮಾಡಿ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಶ್ರೀನಿವಾಸ ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಗರುಡಾಚಲ ವೆಂಕಟಾಚಲ ನಾರಸಿಂಹಾಂ ಮಹಾಶಕ್ತಿರದೇವತಾಭ್ಯೋ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಕಲಿಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಆದರೆ ಶಿವಶಕ್ತಿಯರನ್ನು ಅಥವಾ ಶಿವಕೇಶವರನ್ನು ಆರಾಧನೆ ಮಾಡಲಿಕ್ಕೂ ಸಹಿತ ಈ ಒಂದು ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆ ಮಾಡಿದ್ವಿ. ಹಾಗೆ ಈಗ ಧನುರ್ಮಾಸ, ಈ ಮಾಸದಲ್ಲಿ ನಾವು ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಿದ್ದೀವಿ. ಅದರಲ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಶಿವಕೇಶವರನ್ನು, ಶಿವನ್ನು ಮತ್ತು ಕೇಶವರನ್ನು ಅಂದರೆ ವಿಷ್ಣುವನ್ನು ಮತ್ತು ಶಿವನ ಇಬ್ಬರನ್ನೂ ಸಹಿತ ಆರಾಧನೆ ಮಾಡಲಿಕ್ಕೂ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಇಂತಹ ಶುಭ ದಿನ ನಮ್ಮ ನಿಮ್ಮೆಲ್ಲರ ಭವಿಷ್ಯದಲ್ಲಿ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ರಾಶಿಗಳಲ್ಲಿ ಏನೆಲ್ಲ ಫಲ ಇದೆ ಬನ್ನಿ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಲಾಭ ಒಂದಷ್ಟು ನಷ್ಟ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಅಂತಕ್ಕಂಥದ್ದು ಅಥವಾ ಕೆಲವೊಂದಷ್ಟು ವಿಚಾರಗಳನ್ನು ನಿಮಗೆ ಅದು ಅನ್ವಯಿಸಲ್ದಿರಿದ್ದರೂ ನಿಮಗೆ ಬೇಡವಾದರೂ ಆ ವಿಚಾರದಲ್ಲಿ ನೀವು ಆಲೋಚನೆ ಮಾಡ್ತಿರ್ತೀರಿ. ಮತ್ತು ಕೆಲವೊಂದಷ್ಟು ವಿಚಾರಗಳನ್ನು ನಾವು ದೂರ ಇಡಬೇಕಾದಂಥ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿಪೂರ್ವಕವಾಗಿರ್ತಕ್ಕಂಥದ್ದು. ಒಟ್ಟಾರೆ ಸಮಸ್ಯೆಗಳು ಕಷ್ಟಗಳು ಬರುತ್ತೆ ಅಂತ ಗೊತ್ತಿದ್ದರೂ ಅದೇ ಮಾರ್ಗದಲ್ಲಿ ನಡೆಯುವಂತಹ ಹುಚ್ಚು ಗುಣ ಇವತ್ತು ಮೇಷರಾಶಿಯವ್ರದ್ದಿದೆ. ಆದರೆ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಒಂದು ಅರ್ಧ ತಲೆನೋವಿಂದಲೋ ಅಥವಾ ಮೈಕೈ ನೋವಿಂದಲೋ ಮನಸ್ಸಿಗೆ ನೆಮ್ಮದಿಯಿರತಕ್ಕಂಥದ್ದು ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರಗಳಲ್ಲೋ ಇಂತಹ ಒಂದು ಅಸಮಾಧಾನವನ್ನು ಇವತ್ತು ತಂದುಕೊಂಡ್ಬಿಡ್ತೀರಿ. ಒಂದಿಷ್ಟು ಜೋಪಾನದಿಂದ ಎಚ್ಚರಿಕೆಯಿಂದ ನಡೆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವು ಇವತ್ತು ನೋಡಬಹುದು. ಇವತ್ತು ಸಾಧ್ಯವಾದಷ್ಟು ತುಳಸಿಯಿಂದ ಮಹಾವಿಷ್ಣುವಿಗೆ ಅರ್ಚನೆ ಸಂಕಲ್ಪ, ಶ್ರೀನಿವಾಸನ ದರ್ಶನ, ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದ ಇದೆಲ್ಲವನ್ನು ಸಹಿತ ನೀವು ಸ್ವೀಕರಿಸೋದ್ರಿಂದ
ನಿಮ್ಮ ರಾಶಿ ಫಲದಲ್ಲಿ ನಿಮ್ಮ ಗ್ರಹಗತಿಗಳಲ್ಲಿ ಏನೇ ವ್ಯತ್ಯಾಸ ಬಂದರೂ ಎಲ್ಲವನ್ನೂ ಸರಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಇದೆಲ್ಲದರಲ್ಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ಯಾರೊಬ್ಬರು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾದರೂ, ಯಾವ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಎಷ್ಟೇ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರು ಒಂದಿಷ್ಟು ಕುಂಠಿತವಾಗಿ ನಡೆಯುವಂಥದ್ದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡಿದಂಥ ಸಂಕಲ್ಪ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡಿದ್ರೂ ಅದರಲ್ಲಿ ಒಂದಷ್ಟು ಲಾಭ ಇದೆ. ಮಹಾವಿಷ್ಣುವಿನ ಅನುಗ್ರಹ ನಿಮಗಿರೋದ್ರಿಂದ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸಿಗೆ ಅಂದರೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದರಿಂದ ಖಂಡಿತ ಒಳ್ಳೆ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸ್ವಲ್ಪ ಶಾಂತಿ ನೆಮ್ಮದಿಯಿಂದ ಮಾಡುವಂತಹ ಕೆಲಸಗಳನ್ನು, ಆಚರಣೆಯನ್ನು ಯಾವುದು ಮಾಡಬೇಕು ಯಾವುದು ಬಿಡಬೇಕು ಎಂಬತಕ್ಕಂಥ ರೀತಿ, ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಸಹಪಾಠಿಗಳಿಂದ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆಲೋಚನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು, ಆಗಿಂದಾಗಲೇ ಅದಕ್ಕೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ಸರಿಯಾದ ರೀತಿ ನೀವು ಅರ್ಥೈಸಿಕೊಂಡು ನಡೆದಿದ್ದೆ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾರೊಬ್ಬರಾದರೂ ಸಹಿತ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ನೀವು ದೇವಾಲಯಕ್ಕೆ ಹೋಗದಿದ್ದರೂ ಸಹಿತ ನಿಮ್ಮ ವಾಸ್ತುಗಳಲ್ಲೋ ಅಥವಾ ತಮ್ಮ ಉದ್ಯೋಗ ಮಾಡುವಂಥ ಕ್ಷೇತ್ರದಲ್ಲೋ ಮಹಾವಿಷ್ಣುವಿನ ಅನುಗ್ರಹಕ್ಕೋಸ್ಕರ ಗೋವಿಂದ ಎಂಬತಕ್ಕಂತಹ ನಾಮಾಂಕಿತವನ್ನು ನಿರಂತರವಾಗಿ ಪಠನೆ ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಪ್ಪ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರಶೇಖರನ್ನು ಪ್ರಾರ್ಥನೆ ಮಾಡ್ತಾ ಮನಸ್ಸನ್ನು ಶಾಂತಿ ನೆಮ್ಮದಿಯುತವಾಗಿ ಇಟ್ಕೊಳ್ಳಿ. ಬೆಳಗಿನ ನಿತ್ಯ ಕರ್ಮಾನುಷ್ಠಾನನ ಮುಗಿಸಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಗೋವಿಂದ ಎಂಬತಕ್ಕಂತಹ ನಾಮಾಂಕಿತವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ತುಳಸಿಯಿಂದ ಮಹಾವಿಷ್ಣು ಪಾದದ ಮೇಲೆ 2 ತುಳಸಿಯನ್ನಿಟ್ಟು ಅರ್ಚನೆ ಸಂಕಲ್ಪ ಮಾಡಿ ತುಳಸಿ ಪ್ರಸಾದವನ್ನೇ ನಿಮ್ಮ ಬಳಿ ಇಟ್ಟುಕೊಂಡು ದೇವಾಲಯ ದರ್ಶನ ಜೊತೆಗೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇವತ್ತಿನ ದಿನ ನೀವು ವಿಶೇಷವಾಗಿ ದೇವರ ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಹಣದ ಮುಗ್ಗಟ್ಟಿದೆ. ಕೊಟ್ಟು ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಅಂದರೆ ಲೇವಾದೇವಿ ಮಾಡ್ತಕ್ಕಂಥದ್ದು, ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಬ್ಯಾಂಕ್ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲಿ ಭೂಮಿನ ನಂಬಿ ಬದುಕುವಂತಹ ರೈತ ಬಾಂಧವರಿಗೂ ಸಹಿತ ಒಂದಷ್ಟು ಸಂಕಷ್ಟಗಳಿದೆ. ಈ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರನೇ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಕಪ್ಪು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋವಿಗೆ ಇಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅತಿ ವೇಗವಾಗಿ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೆಳಗಿನಿಂದಲೇ ಭಾಳಷ್ಟು ಹರಿತಪಿಸ್ತಿರ್ತೀರಿ. ಹರಿನಾಮವನ್ನು ಜಪವನ್ನು ನಿರಂತರವಾಗಿ ಮಾಡ್ತಿರ್ತೀರಿ. ಮಹಾವಿಷ್ಣುವಿನ ಅನುಗ್ರಹ, ವಿಷ್ಣು ಸಹಸ್ರನಾಮ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತುಳಸಿಯಿಂದ ಮಹಾವಿಷ್ಣುವಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ದೇವಾಲಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಯಾಕೆಂದರೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತೀರಿ. ಹಾಗೆ ಈ ಶುಭ ದಿನ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಶ್ರಮಿಸ್ತೀರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಎಚ್ಚರಿಕೆ ಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಗೌಪ್ಯತೆ ಕಾಪಾಡಬೇಕು. ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೂ ಮುನ್ನ ನಿಮ್ಮ ಮನಸ್ಸಲ್ಲಿ ಮಾಡುವಂಥ ಕೆಲಸಗಳನ್ನು ಪ್ರಸ್ತಾವನೆ ಮಾಡಿದ್ರೆ ಖಂಡಿತ ಅದರ ಫಲ ಯಾವುದೂ ಸಿದ್ಧಿಯಾಗುವುದಿಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ನೀವು ಮಾಡುವ ಕಾಯಕದಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ಹತ್ರ ಅರ್ಚನೆ ಸಂಕಲ್ಪ. ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಪ್ರಾರ್ಥಿಸಿ, ಹಾಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡಿ. ಇದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಗೋಧಿ ಮತ್ತು ಬೆಲ್ಲ ಇದನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಶುಭ ದಿನ ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡಿ, ಹಾಗೆ ಮಾಡುವಂಥ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಮತ್ತು ಎಲ್ಲೇ ಉದ್ಯೋಗಕ್ಕೆ ಹೊರಟರು ಸಹಿತ ಉದ್ಯೋಗದಲ್ಲಿ ಒಂದಿಷ್ಟು ಪ್ರಗತಿ. ಒಟ್ಟಾರೆ ಈ ದಿನ 12 ಗಂಟೆ ನಂತರ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. 12ರ ನಂತರ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ, ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಏನು ಸಂಕಲ್ಪವನ್ನು ಮಾಡ್ತೀರೋ ಆ ಸಂಕಲ್ಪದಲ್ಲಿ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮಹಾವಿಷ್ಣುನ ಪ್ರಾರ್ಥನೆ ಮಾಡಬೇಕು. ತುಳಸಿಯಿಂದ ಅರ್ಚನೆ, 1-2 ಏಲಕ್ಕಿನ ವಿಷ್ಣು ನೈವೇದ್ಯಕ್ಕೆ ಕೊಟ್ಟು ಆ ನೈವೇದ್ಯದ ಪ್ರಸಾದ ಏಲಕ್ಕಿ ಪ್ರಸಾದವನ್ನು ನೀವು ಪ್ರಸಾದವಾಗಿ ಸ್ವೀಕರಿಸೋದ್ರಿಂದ ಆರೋಗ್ಯ ವೃದ್ಧಿ, ಆರ್ಥಿಕ ಪ್ರಸಿದ್ಧಿ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಲಾಭ, ಜೊತೆಗೆ ನಿಮ್ಮ ಮೆಮೊರಿ ಅಂತಕ್ಕಂಥದ್ದು ಜ್ಞಾಪಶಕ್ತಿ ಅಂತಕ್ಕಂಥದ್ದನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೋದು ಒಂದು ಏಲಕ್ಕಿಯಿಂದ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ 1 ಏಲಕ್ಕಿನ ನೀವು ಆಹಾರದಲ್ಲಿ ತೆಗೆದುಕೊಳ್ಳೋದ್ರಿಂದ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಭಾಳಷ್ಟು ಅನುಕೂಲತೆಗಳನ್ನು, ಮುಖದ ವರ್ಚಸ್ಸನ್ನು ಸಹಿತ ತೇಜಸ್ಸನ್ನು ವೃದ್ಧಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು ನಿರಂತರವಾಗಿ 108 ಅಥವಾ 1008 ಬಾರಿ ನೀವು ಪಠನೆ ಮಾಡೋದ್ರಿಂದ ಇನ್ನಷ್ಟು ವೇಗವಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಪ್ರಯಾಣದಲ್ಲಿ ಒಂದಿಷ್ಟು ಅಡಚಣೆ ಉಂಟಾಗ್ಬೋದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಈಡೇರಿಕೆಗಾಗಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನಗಳಲ್ಲಿ ಎಲ್ಲೋ ಒಂದಷ್ಟು ಸಮಂಜಸವಾಗಿ ಇಲ್ಲದಿರ ಇರ್ತಕ್ಕಂಥದ್ದು ಇರಬಹುದು. ಇದರಿಂದ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವರಿಂದ ಕೆಲವೊಂದಿಷ್ಟು ನಿಂದನೆ ಮಾತು ಕೇಳಬೇಕಾದ ಪ್ರಸಂಗ ಎದುರಾಗುತ್ತೆ. ಹಾಗೆ ಯಾರನ್ನ ನಮ್ಮವರು ತಮ್ಮವರು ಅಂತ ಅಂದ್ಕೊಂಡಿರ್ತೀರೋ, ಯಾರ ಜೊತೆ ವ್ಯವಹಾರಗಳನ್ನು ಬೆಳೆಸ್ತಿರ್ತೀರೋ, ಯಾರೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತ ಸಂಕಲ್ಪ ಮಾಡಿರ್ತೀರೋ ಆ ವ್ಯಕ್ತಿಗಳಿಂದಲೇ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಸಾಕಷ್ಟು ಕಂಡು ಬರ್ತಿರುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಬೆಲ್ಲ ಮತ್ತು ಗೋಧಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ವಿಷ್ಣು ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟು ಬರ್ತಕ್ಕಂಥದ್ದು, ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು, ಸಾಧ್ಯವಾದಷ್ಟು ಇವತ್ತು ಏಕಾದಶಿ ಆದ್ದರಿಂದ ಒಂದಿಷ್ಟು ಉಪವಾಸ, ಒಂದಿಷ್ಟು ದೇವರ ಪ್ರಾರ್ಥನೆ, ಜಪ ತಪ ಮತ್ತು ದೇವರ ದರ್ಶನ ಇದೆಲ್ಲವೂ ಸಹಿತ ನಿಮಗೆ ಸೌಭಾಗ್ಯವನ್ನು ಉಂಟು ಮಾಡತಕ್ಕಂಥದ್ದು. ಆದರೆ ಶ್ರದ್ಧಾಭಕ್ತಿಯಾಗಿ ಮಾಡುವಂಥ ಕಾಯಕದಲ್ಲಿ ಶೀಘ್ರವಾದಂಥ ಫಲವಿದೆ. ಆದರೆ ಶ್ರದ್ಧೆಯನ್ನು ನೀವು ತೋರಿಸಬೇಕು. ಯಾಕೆಂದರೆ ಶ್ರದ್ಧಾಭಕ್ತಿಯಾಗಿ ಮಾಡುವ ಕಾಯಕದಲ್ಲೇ ಹೆಚ್ಚು ಫಲ ಇದೆ ಎಂಬತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಅದಕ್ಕಾಗಿ ಇವತ್ತಿನ ದಿವಸ ಶ್ರೀನಿವಾಸರ ಮಂದಿರದಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ದರ್ಶನ ಮಾಡತಕ್ಕಂಥದ್ದು, ಮಹಾವಿಷ್ಣು ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು, ಲಗ್ನದಲ್ಲಿರ್ತಕ್ಕಂಥದ್ದು ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವೃಶ್ಚಿಕ ರಾಶಿಯವರು ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಿರ್ತೀರಿ. ಆದರೆ ಇವತ್ತು ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನವನ್ನು ಮಾಡ್ತೀರಿ, ಭಗವತ್ ಸಂಕಲ್ಪ ಮಾಡ್ತೀರಿ. ಶ್ರದ್ಧಾಭಕ್ತಿಯಿಂದ ಭಗವಂತನ ಶ್ರೀಮನ್ನಾರಾಯಣನ, ಅದರಲ್ಲೂ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿದಾರ್ಥಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಗೋವಿಂದ ಗೋವಿಂದ ಎಂಬತಕ್ಕಂತಹ ಗೋವಿಂದನ ನಾಮಾಂಕೃತವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ದೇವಾಲಯದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ನೀವು ಸ್ವೀಕರಿಸಿ ಇನ್ನೂ 4-6 ಜನಕ್ಕೆ ಪ್ರಸಾದವನ್ನು ಹಂಚುವಂಥದ್ದು. ಜೊತೆಗೆ ಇವತ್ತು ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಯಾರು ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆಯನ್ನು ಸಲ್ಲಿಸ್ತಿರೋ ಭಗವತ್ ಪ್ರಾರ್ಥನೆಯಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸುವಂಥ ರೀತಿ ಶ್ರೀಮನ್ನಾರಾಯಣನ ಸಂಪೂರ್ಣ ಅನುಗ್ರಹವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಮಸ್ತೆ, ಸುಶೀಲಾ ಅಂತ. ಸುಶೀಲಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ ಬಗೆಗೆ ಮಾತಾಡ್ಬೇಕಾಯ್ತು, ತುಂಬಾ ತೊಂದ್ರೆಲಿದ್ದೀನಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಗೆ ತುಂಬಾ ತೊಂದ್ರೆಲಿದ್ದೀನಿ ಗುರುಜಿಯರೇ. ನಮ್ಮ ಮನೆ ಇರ್ತಿರೋದು 10 ವರ್ಷ ಆಯ್ತು. ಈಗ ಮಕ್ಳು 2 ಗಂಡ್ ಮಕ್ಳು, ಒಬ್ಬ ಮಗಳು ಮದುವೆ ಮಾಡಿದೀವಿ. ಈಗ ಮಕ್ಳ ಜೊತೆಲಿ ಇದ್ದು ನಾವು ಹೋಟ್ಲು ಮಾಡ್ಕೊಂಡಿದ್ದು. ಹೋಟ್ಲನ್ನು ಖಾಲಿ ಮಾಡಿಸ್ಬಿಟ್ಟು ನಾವೇ ನೋಡ್ಕೋತೀವಿ ಅಂತ ಮಕ್ಳು ಜೊತೆಲಿ ಕರ್ಕೊಂಡೋದ್ರು. ಅಯ್ಯೋ.
ಇವಾಗ ಮಕ್ಕಳು ನೋಡ್ಕೊತಾ ಇಲ್ಲ, ಸೊಸೆದಿರು ನೋಡ್ಕೊತಾ ಇಲ್ಲ ಗುರುಜಿ. ಮತ್ತು ಜೀವನ ಹೇಗಮ್ಮ ಮತ್ತೆ? ಇವಾಗ ನಾವು ಅಣ್ಣನ ಮಗಳ ಮನೇಲಿ ಇದ್ದೀನಿ ಗುರುಜಿ, ಬೆಂಗಳೂರಲ್ಲಿ. ನಿಮ್ ಪ್ರೋಗ್ರಾಮ್ ನೋಡ್ಕೊಂಡು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ತುಂಬಾ ಇದಿತ್ತು, ಅದಕ್ಕೆ ಇವತ್ತು ನಂಬರ್ ಎಲ್ಲ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಗುರುಜಿ. ಇಲ್ಲ, ಒಳ್ಳೇದಾಗುತ್ತೆ ತಾಯಿ. ಈಗ ಮಕ್ಕಳು ದೂರ ಆದರೂ ಹೋಟ್ಲ್ ವ್ಯಾಪಾರನೂ ಇಲ್ಲ, ಯಾವ್ದು ಇಲ್ಲ ಗುರುಜಿ. ಏನು ಜೀವನ ತಾಯಿ. ನಾನು ನಂದು ಒಂದಿರ ಒಂದು ಪ್ರೀತಿ ವಿಶ್ವಾಸವಾಗಿ ಕಷ್ಟ ಸುಖ ಯಾವುದೂ ನೋಡಿದಿರ ಹೊತ್ತೊತ್ತು ಊಟ ಉಪಚಾರ ಬಿಟ್ಟು ಹಾಕೊಳ್ಳೋ ಒಳ್ಳೆ ಬಟ್ಟೆಗಳನ್ನು ಬಿಟ್ಟು ಎಲ್ಲ ಮಕ್ಕಳಿಗಾಗಿ ದುಡಿತೀವಿ ನಾವು. ಕೊನೆಗೆ ಮಕ್ಕಳಿಗೆ ರೆಕ್ಕೆ ಬಂದ ತಕ್ಷಣ ಎಲ್ಲ ಅವ್ರ ಪಾಡ್ಗೆ ಅವರು ದಾಟ್ಕೊಂಬಿಟ್ರೆ ಒಂದು ತಾಯಿ 4 ಜನ ಮಕ್ಕಳನ್ನ ತನ್ನ ಎದೆಗೆ ಹಾಕ್ಕೊಂಡು ಬೇಕಾದ್ದು ಬೇಡವಾದ್ದು ನೋಡ್ಕೊಂಡು ಅವ್ರ ಒಂದು ಸಂರಕ್ಷಣೆ ಮಾಡ್ಬೋದು. ಆದರೆ 4 ಜನ ಮಕ್ಕಳು ಒಬ್ಬ ತಾಯಿನ ಸುಧಾರಣೆ ಮಾಡೋ ಯೋಗ್ಯತೆ ಇಲ್ದಿದ್ರೆ ಅಂತ ಪರಿಸ್ಥಿತಿ ಇವತ್ತು ದಿವಸ ಎದುರಾಗ್ತಾ ಇದೆ. ಅಂದರೆ ತುಂಬ ಜನ ತಾಯಂದರು ನಿಂತರ ಕಣ್ಣೀರು ಹಾಕ್ತಾ ಇದ್ದಾರಮ್ಮ. ಇವತ್ತು ಆಶ್ರಮಗಳು ವೃದ್ಧಾಶ್ರಮಗಳು ಯಾಕೆ ತಯಾರಾಗ್ತಿದೆ ಅಂದರೆ ಬಹುಶಃ ನಿನ್ನಂಥ ತಾಯಂದ್ರಿಗೆ ಇನ್ನೆಲ್ಲೂ ಸ್ಥಳ ಇಲ್ದಿದ್ದಾಗ ಆ ಜಾಗದಲ್ಲಿ ಹೋಗಿ ಅಲ್ಲಿ ಬಂದವರು ಅಂತ ಅಲ್ಲಿ ಸೇರ್ಕೋಬೇಕಾಗಿದೆ. ಆ ಮಟ್ಟಕ್ಕೆ ಹೋಗ್ಬೇಕು ಅಂತ ಬಂದಿರೋದು. ಇಲ್ಲ ತಾಯಿ, ಅಧೈರ್ಯ ಪಡಬೇಡ. ನೋಡಮ್ಮ, ಇಂಥ ಸಮಯದಲ್ಲೇ ಧೈರ್ಯ ತಂದ್ಕೋಬೇಕಾದ್ದು. ಇಂಥ ಸಮಯದಲ್ಲೇ ನೀವು ಧೈರ್ಯ ತಂದ್ಕೋಬೇಕು. ಇಲ್ಲಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ನಮಗೆ ಯಾರೂ ಇಲ್ಲ ಅಂತಹ ಕಾಲದಲ್ಲಿ ಇಲ್ಲಿ ನಿಮ್ಮ ಆರೋಗ್ಯ ಕೆಟ್ಟೋಗ್ಬಿಟ್ರೆ, ನಿಮ್ಮದು ಏನಾದ್ರು ಬೇರೆ ಥರ ವ್ಯತ್ಯಾಸಗಳಾದರೆ ಆಗ ನೋಡೋರು ಯಾರು ತಾಯಿ? ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕಾದಾಗ ನೀವು ತಲೆ ಕೆಡಿಸ್ಕೋಬಾರ್ದು, ಆಲೋಚನೆ ಮಾಡಬಾರ್ದು. ಭಗವಂತ ಈ ಕಾಲಕ್ಕೆ ಇದು ನನಗೆ ತಂದುಕೊಟ್ಟಿದ್ದಾನೆ, ಇದೇ ನನಗೆ ವರದಾನ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಶ್ರದ್ಧಾಭಕ್ತಿಯಾಗಿ ನಡ್ಕೊಂಡು ಹೋಗ್ಬೇಕಮ್ಮ. ಅದರಲ್ಲೇ ಜೀವನ. ಯಾಕೆ ಅಂದರೆ ನೋಡಮ್ಮ, ಈಗ ನಿನ್ನ ಪರಿಸ್ಥಿತಿ, ಈಗ ನಿನಗೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಣೆ ಇದೆ. ಏನಾದ್ರು ಆರೋಗ್ಯದಲ್ಲಿ ಹೆಚ್ಚು ಆಲೋಚನೆ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಯಾರು ನೋಡ್ತಾರೆ ನಿನ್ನನ್ನು? ಯಾರು ನೋಡಲ್ಲ ಗುರುಜಿ. ಈಗ ಅಣ್ಣನ ಮಕ್ಕಳು ನೋಡ್ಕೊತಾರೆ ಗುರುಜಿ. ಅಮ್ಮ, ಹೊಟ್ಟೆಲಿಟ್ಟಿರ್ತಕ್ಕಂಥವ್ರೇ ನಮ್ಮನ್ನು ದೂರ ಮಾಡಿದ್ಮೇಲೆ ಪಾಪ ಇವರಿಂದ ಎಷ್ಟು ದಿವಸ ನಾವು ನಿರೀಕ್ಷೆ ಪಡ್ಬೋದು? ಎಷ್ಟು ದಿವಸ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೋದಮ್ಮ? ಅವ್ರಿಗೆ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಕೆಲಸದ ಒತ್ತಡ ಇರುತ್ತೆ. ನಮ್ಮ ಹೊಟ್ಟೆಗುಟ್ಟಿರ್ತಕ್ಕಂಥ ಮಕ್ಕಳೇ ನಮ್ಮನ್ನು ಸರಿಯಾಗಿ ಗಮನಿಸ್ತಿಲ್ಲ ಅಂದರೆ ಪಾಪ ಅಣ್ಣನ ಮಕ್ಕಳಾಗಲಿ ಅಥವಾ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಯಾರ ಸಹಾಯ ಆದ್ರೂ ನಾವು ಯಾವಾಗ ಅಲ್ಲಿಂದ ಆಚೆ ಬರ್ತೀವೋ ಆದಷ್ಟು ಬೇಗ ಬರ್ತಕ್ಕಂಥದ್ದು ಒಳ್ಳೆಯದು ಅಂತ ನನಗನ್ಸುತ್ತೆ. ಆದರೆ ಒಂದಂತೂ ಸತ್ಯ ನೋಡಮ್ಮ, ನಿನ್ನ ಕೈಕಾಲಲ್ಲಿ ಶಕ್ತಿ ಇರೋ ತನಕ ನೀನು ಇನ್ನೊಬ್ಬರ ಹತ್ರ ಅಂಗಲಾಚಿದ್ದೀರಾ. ನಿನ್ನ ದೇಹದಲ್ಲಿ ನಿನಗೆ ಶಕ್ತಿ ಇರೋದ್ರೊಳಗಾಗಿ ಭಗವಂತ ನಿನಗೆ ಏನೆಲ್ಲ ಕೊಡಬೇಕು ಅದು ಕೊಡಲಿ. ಆ ಸಾಧ್ಯವಾದಷ್ಟು ನೀನು ಇನ್ನೊಬ್ಬರ ಕೈಗೆ ಬೀಳಕ್ಕೆ ಹೋಗಬೇಡ. ದೇವ್ರು ನಿಮ್ಗೇನು ಕೊಡ್ತಾನೋ ಅದು ಗಂಜಿನೋ ಅಂಬ್ಲಿನೋ ಅದು ಕುಡಿದು ಧೈರ್ಯವಾಗಿ ನಗನಗ್ತಾ ಚೆನ್ನಾಗಿದ್ಬಿಡು. ಯಾವ ನಿರೀಕ್ಷೆನೂ ಪಡಬೇಡ, ಯಾವ ಆಸೆ ಆಕಾಂಕ್ಷೆ ನೀನು ಬೇಡ. ಸಾಕು, ಭಗವಂತ ಇಲ್ಲಿವರೆಗೂ ಕೊಟ್ಟಿದ್ದೆಲ್ಲ ಆಗಿದೆ. ಇನ್ನು ಮುಂದೆ ನೀನು ಚೆನ್ನಾಗಿರಬೇಕು ಅಂದರೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ನೀನು ಆರೋಗ್ಯದ ಕಡೆ ಮಾತ್ರ ಲಕ್ಷ್ಯ ಕೊಡು. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ತುಂಬ ದಿನಗಳ ನಂತರ ಒಂದು ಒಳ್ಳೆಯ ಪ್ರಯೋಗವನ್ನು, ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಒಳ್ಳೆಯ ಒಂದು ವ್ಯವಸ್ಥೆಗಳನ್ನು ಇವತ್ತು ನೀವು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಭಗವಂತನ ಪ್ರಾರ್ಥನೆ ಮಾಡ್ತಾ, ಶ್ರೀಮನ್ನಾರಾಯಣನ ಆರಾಧನೆ ಮಾಡ್ತಾ, ದೇವರ ಒಂದು ದರ್ಶನ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ನಿಮ್ಮ ಕಾಯಕವನ್ನು ತಾವು ಮುಂದುವರಿಸಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ತಾವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪದಲ್ಲಿ ಶೀಘ್ರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಇವತ್ತು ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ದಿನ. ಇವತ್ತು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ 4 ಗಂಟೆ 40 ನಿಮಿಷದವರೆಗೂ, ಅಂದರೆ 12:20ರಿಂದ 4:40 ಒಳಗಾಗಿ ಮಾಡುವಂಥ ಪ್ರತಿಯೊಂದು ಕಾಯಕದ ಕಡೆ, ಅಂದರೆ ಕೆಲಸ ಕಾರ್ಯದ ಕಡೆ ಹೆಚ್ಚು ಗಮನ ಹರಿಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ ಧನುರಾಶಿಯವರು. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಶ್ರೀನಿವಾಸ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಬರಿಗೈಲಿ ಹೊರಡಿದಿರೋ ಒಂದಷ್ಟು ತುಳಸಿಯನ್ನು ತೆಗೆದುಕೊಂಡು ಹೋಗಿ ತುಳಸಿಯಿಂದ ಅರ್ಚನೆ ಸಂಕಲ್ಪ ಅಥವಾ ತುಳಸಿಯಿಂದ ಮಹಾವಿಷ್ಣುವಿನ ಪಾದದ ಮೇಲೆ ತುಳಸಿಯನ್ನು ಇಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ತಮ್ಮ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪದೊಂದಿಗೆ ಮಹಾವಿಷ್ಣುವಿನ ಸಹಸ್ರನಾಮ, ಅಂದರೆ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಮತ್ತು ಈ ಪ್ರಕಾರವಾದಂತಹ ಶ್ರೀ ಸೂಕ್ತ, ಪುರುಷ ಸೂಕ್ತ, ಇಂತಹ ಒಂದು ಸೂಕ್ತಗಳನ್ನು ಸಹಿತ ಮಕರ ರಾಶಿಯವರು ವಿಶೇಷವಾಗಿ ಅರ್ಚನೆ ಸಂಕಲ್ಪವನ್ನು ಅಥವಾ ಜಪ ಅನುಷ್ಠಾನಗಳನ್ನು ಮಾಡಿಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ.
ಹಾಗೆ ವಿಷ್ಣು ಸಾನ್ನಿಧ್ಯದಲ್ಲಿ ಒಂದಷ್ಟು ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗೆ ನೈವೇದ್ಯವನ್ನು ಮಾಡಿಸಿ ಆ ನೈವೇದ್ಯ ಪ್ರಸಾದ ಸಾಧ್ಯವಾದಷ್ಟು ಹಣ್ಣು ಹಂಪಲಾಗಿರಬೇಕು ಅಥವಾ ಒಂದಿಷ್ಟು ದ್ರಾಕ್ಷಿ ಗೋಡಂಬಿ ಕಲ್ಸಕ್ಕರೆ ಇಂತಹದ್ದನ್ನು ನೈವೇದ್ಯ ಮಾಡಿಸಿ ಅಲ್ಲೇ ಭಕ್ತರಿಗೆ ಒಂದಷ್ಟು ಜನಕ್ಕೆ ವಿನಿಯೋಗ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದಷ್ಟು ಪಚ್ಕರ್ಪುರ ಬೆಣ್ಣೆ, ಪಚ್ಕರ್ಪುರ ಮತ್ತು ಬೆಣ್ಣೆ ಇವತ್ತು ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಅಥವಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಮಕರ ರಾಶಿಯವರು ಕೊಟ್ಟಿದ್ದೆ ಆದರೆ ನಿಮ್ಮೊಳಗಿರ್ತಕ್ಕಂಥ ಕರ್ಮಫಲ ಒಂದಿಷ್ಟು ದೋಷಗಳನ್ನು ಖಂಡಿತ ದೂರ ಮಾಡಿಕೊಳ್ತೀರಿ. ಸಾಕಷ್ಟು ಜನ ಅನಾರೋಗ್ಯದಲ್ಲಿ ನರಳ್ತಾ ಇರ್ತೀರಿ, ಆರೋಗ್ಯ ಸರಿಯಿಲ್ದಿರ ಒದ್ದಾಡ್ತಾ ಇರ್ತೀರಿ. ಆರೋಗ್ಯವನ್ನು ಸರಿಪಡಿಸ್ಕೊಂಡು ಒಂದಿಷ್ಟು ಆರೋಗ್ಯದಲ್ಲಿ ಬರ್ತಕ್ಕಂತಹ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಡು ನೆಮ್ಮದಿಯುತವಾದಂಥ ಕಾಲವನ್ನು ಕಳೀಲಿಕ್ಕೋಸ್ಕರ ತುಳಸಿ ಮತ್ತು ವಿಶೇಷವಾಗಿರ್ತಕ್ಕಂಥ ಪಚ್ಕರ್ಪುರ ಮತ್ತು ಬೆಣ್ಣೆ ಇಂಥದ್ದನ್ನು ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಮಕರ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರಗಳ ಆರಾಧನೆ, ಅದರಲ್ಲೂ ಮಹಾವಿಷ್ಣುವಿನ ದರ್ಶನ ಇದೆಲ್ಲವನ್ನು ಸಹಿತ ಬಹಳ ವಿಶೇಷವಾದಂಥ ರೀತಿ ನಡೆಸ್ತೀರಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನ ಬಡಬಗ್ಗರಿಗೆ ನಿಮ್ಮ ಕೈಲಿಂದ ಯಥಾಶಕ್ತಿ ಸೇವೆಗಳನ್ನು ಸಲ್ಲಿಸ್ತಕ್ಕಂಥದ್ದು, ಮಹಾವಿಷ್ಣು ಗೋವಿಂದರ ನಾಮಾವಳಿಯನ್ನು ನಿರಂತರವಾಗಿ ಪಠನೆ ಮಾಡಿ ಯಾರು ನಿರ್ಗತಿಕರಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ದವಸ ಧಾನ್ಯಗಳನ್ನು ಹಾಕಿ ಹಾಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವರ ಸಹಾಯಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಒಂದಿಷ್ಟು ಸಹಾಯವನ್ನು ನಡೆಸಿ ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಾವು ನಡೆದರೆ ಅಧಿಕವಾದಂತಹ ಲಾಭವನ್ನೇ ಕಾಣ್ತೀರಿ. ಇವತ್ತು ಮಹಾವಿಷ್ಣುವಿನ ಅನುಗ್ರಹ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ಮಹಾಗಣಪತಿನ ಜೊತೆಗೆ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಶ್ರೀನಿವಾಸನ ಹೆಸರಲ್ಲಿ ಕಂದು ಬಣ್ಣದ ಗೋಮಾತೆಗೆ, ಶ್ರೀನಿವಾಸನ ಮಹಾವಿಷ್ಣುವಿನ ಹೆಸರಲ್ಲಿ ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟಿದ್ದೆ ಆದರೆ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ ಹೀಗೆ ವಿಶೇಷವಾಗಿರ್ತಕ್ಕಂತಹ ಶ್ರೀನಿವಾಸನ ದರ್ಶನ ಅಥವಾ ವೈಕುಂಠ ದ್ವಾರದ ದರ್ಶನ, ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ, ಹೀಗೆ ಏನಾದರೂ ಒಂದಷ್ಟು ವಿಶೇಷತೆಗಳನ್ನು ನಡೆಸಿ ಮಹಾವಿಷ್ಣು ಧ್ಯಾನದಲ್ಲಿದ್ದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಕಷ್ಟು ದಿನಗಳಿಂದ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಮನನೊಂದಿದ್ದೀರಿ. ಅಂತಹವರು ಸಹಿತ ಮೀನರಾಶಿಯಲ್ಲಿರ್ತಕ್ಕಂಥವರು ಭೂಮಿ, ಸೈಟು, ಜಮೀನು ಇಂತಹ ಕಡೆ ತಕರಾರಿದ್ದರೆ ನೀವು ಇವತ್ತಿನ ಸಹ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿ ಭೂವರಹ ಸ್ವಾಮಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಅಥವಾ ಭೂವರಹ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಕೆಂಪು ಕಲ್ಸಕ್ಕರೆಯನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು 4-6 ಜನ ಭಕ್ತರಿಗೆ ಹಂಚಿದ್ದೇ ಆದರೆ ಭೂಮಿಯಲ್ಲಿರ್ತಕ್ಕಂಥ ದೋಷದ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ನಿಮಗಾಗುತ್ತೆ, ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ದ್ವಾದಶ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ನನಗೆ ತುಂಬಾ ಮನೆ, ನಾನು ಜೋಗ್ಪಾಲ್ಸಿಂದ ಲೀಲಾ ಅಂತೇಳಿ. ತುಂಬಾ ತೊಂದ್ರೆ ಮನೇಲಿ, ಮೇಲೆ ಮೇಲೆ ಇವತ್ ಸಾವು ಬದುಕಿ ನಡುವೆ ಹೋರಾಡ್ತಾ ಇದೀವಿ. ಗುರುಜಿ ಇದಾರೆ ಮಾತಾಡಿ. ಆಯ್ತಾಯ್ತು. ಹಲೋ ಹಲೋ, ನಮಸ್ಕಾರ. ಕೋಟಿ ಕೋಟಿ ಪ್ರಣಾಮ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ. ತುಂಬಾ ತೊಂದ್ರೆಯಲ್ಲಿದ್ದೀವಿ ನಾವು. ಯಾಕೆ ಎದ್ದು ನಡೆಯಕ್ ಆಗ್ದಂಗೆ, ಎದ್ದು ನಡೆಯಕ್ ಆಗದ ಸ್ಥಿತಿಯಲ್ಲಿ ಮಲಸ್ಬಿಟ್ಟಿದ್ದಾಳೆ ಗುರುಜಿ. ಏನಾಯ್ತು? ಮೇಲೆ ಮೇಲೆ ಮಾಂತ್ರಿಕ ವಿದ್ಯೆಯಿಂದ ನಮ್ಮನ್ನ ಕೊಲ್ತಾ ಇದ್ದಾಳೆ. ಯಾರು ನಿಮಗೆ ಇಷ್ಟು ತೊಂದರೆ ಕೊಡ್ತಾರಾದ್ರು? ಮೇಲೆ 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 ಮನೆ ಹೊರಗಡೆ ಇಳಿದ್ರೆ ಸಾಕು ನಾವೇ ಮುಕ್ಕರಿಸ್ಕೊಂಡ್ ಬೀಳೋದು, ತಲೆ ಸುತ್ತಿ ಕಣ್ ಕತ್ಲೆ ಆಗೋದು, ಇಡೀ ಪ್ರಪಂಚನೇ ಒಂಥರ ಮಂಜಾಗೋದು. ಎಲ್ಲೇ ಹೋದ್ರು ಒಂದ್ ಕೆಲಸ ನಡೆಯಲ್ಲ. ಒಂದು ಮಗಳನ್ನ ಇಟ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದೀನಿ ನಾನು. ಇಲ್ಲಮ್ಮ, ಅದೇ ಕುಟುಂಬನೇ ಮನುಷ್ಯನ್ನೇ ತೆಗೆದ್ ಬಿಡ್ತಾ ಇದ್ದಾಳೆ. ಬಂದು ಹೇಳೋಗ್ತಾಳೆ, ನಿಮ್ಮ ಹಳೆಯನ್ನ ನಾನೇ ತೆಗ್ದೀನಿ, ಏನ್ ಮಾಡಕ್ ಆಗತ್ತೆ ಹೇಳ್ತಾಳೆ ಗುರುಜಿ. ಯಾರು ಈ ತರಹ ಎಲ್ಲ ನಡೆಸ್ತಾ ಇರೋದು ನಿಮ್ಮ ಮೇಲೆ? ನಮ್ಮ ಕುಟುಂಬದವಳೇನೆ. ನಮ್ ತಾಯಿ ಅಣ್ಣನ್ ಮಗನಿಗೆ ನಮ್ಮ ಅಕ್ಕನ್ ಕೊಟ್ವಿ, ಅವ್ರನ್ನು ತೆಗೆದ್ಬಿಟ್ಟು ಇಡೀ ಕುಟುಂಬ ಸೇರಿ ನಮ್ಮ ಇಡೀ ಕುಟುಂಬಕ್ಕೆ ಮಾಡ್ತಾ ಇರೋದು. ವಿಷಯ ಅವಳೇ ಬಂದು ಹೇಳ್ತಾಳೆ, ನಾನೇ ಮಾಡಿದ್ದೀನಿ, ನಿಮ್ ಕುಟುಂಬ ಏನ್ ಮಾಡಕ್ ಆಗುತ್ತೆ ಕೇಳ್ತಾಳೆ ಗುರುಜಿ. ಅಂದ್ರೆ ಇದೆಲ್ಲ ಸ್ವಪ್ನದಲ್ಲಿ ಹೇಳುವಂತದ್ದಾ?
ಅಲ್ಲ ಬಂದು ಮನೆ ಬಾಗ್ಲಿಗೆ ಹೇಳೋಗ್ತಾಳೆ. ನಾನೊಂದು ಮಾತು ಹೇಳ್ತೀನಿ. ನಿಮ್ಮ ಕುಟುಂಬಕ್ಕೆ ನೀವು ಇಡೀ ಪ್ರಪಂಚವನ್ನು ನಡೆದ್ರು ನಿಮ್ಮ ಕೈಯಲ್ಲಿ ನೀವೇನು ಮಾಡಕ್ ಆಗಲ್ಲ ನನಗೆ. ಇರ್ಲಿ ಅಂತವ್ರು ನೋಡಮ್ಮ, ಗುರುಜಿ. ಆ ಪ್ರಕಾರ ಮೀಸೆ ತಿರುಗಿಸ್ತಕ್ಕಂಥವ್ರು, ಆ ಪ್ರಕಾರ ತೊಡೆ ತೊಟ್ಕೊಂಡು ನಡೆಯುವಂಥವ್ರು, ಇವರೆಲ್ಲ ಸಾಕಷ್ಟು ಜನ ಮಣ್ಮುಖ ಹೋಗ್ಬಿಟ್ಟಿದ್ದಾರೆ. ನೀನು ಭಯಪಡಬೇಡ ತಾಯಿ. ನಿನ್ನ ಸ್ವರತರಂಗ ಪ್ರಕಾರ ನಿನಗಿರ್ತಕ್ಕಂಥ ಈ ಸಮಸ್ಯೆಗಳು, ಈ ಒಂದು ತಂತ್ರ ಮಂತ್ರ ಯಂತ್ರ ಭಾಗಗಳು ಏನಾದ್ರು ನಿಮಗೆ ತೊಂದರೆ ಮಾಡ್ತಿದ್ರೆ ಅದರಿಂದ ಹೇಗೆ ಆಚೆ ಬರಬೇಕು ಅಂತಕ್ಕಂಥದಕ್ಕೆ ಭಗವಂತ ಸಾಕಷ್ಟು ದಾರಿ ತೋರಿಸಿದ್ದಾನೆ. ಭಯಪಡಬೇಡಿ. ಇದಕ್ಕೆ ನೀವು ಮಾಡ್ಕೋಬೇಕಾಗಿರುವಂಥ ಒಂದಿಷ್ಟು ತಂತ್ರಸಾರಗಳಿದೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಆಯ್ತು ಗುರುಜಿ. ನೀವು ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ. ಯಾರು ಏನೇ ಮಾಟ ಮಂತ್ರ ಮಾಡಿದ್ರು ನಿಮ್ಮ ಮನೆ ಬಾಗಿಲು ತಗಲ್ದಿದ್ದಂಗೆ ನಾನು ತಿಳಿಸ್ಕೊಡುವಂಥ ಈ ತಂತ್ರನ ನೀವು ಮಾಡಿ. ನಿಮ್ಮ ಕಡೆ ಮುತ್ತುಗದೆಲ್ಲ ಸಿಗುತ್ತಮ್ಮ? ನೋಡಿದ್ರೆ ಹುಡುಕ್ಬೇಕು ಗುರುಜಿ, ಇಲ್ಲೆಲ್ಲಾರು ನೋಡ್ಬೇಕು. ಜೋಗ್ ಫಾಲ್ಸ್ ಅಲ್ಲಿ ಇರೋದು ನಾವು. ಜೋಗ್ ಫಾಲ್ಸ್ ಅಂದ್ರೆ ಫಾರೆಸ್ಟ್ ಒಳಗೆ ಇದ್ದೇ ಇರುತ್ತೆ. ಮುತ್ತುಗದ ಎಲೆ, ಮುತ್ತುಗ ನೋಡಿದ್ದೀರಾ ನೀವು? ಮುತ್ತುಗ ನೋಡಿಲ್ಲ ಗುರುಜಿ, ಕೇಳಿದ್ರೆ ತಿಳ್ಕೊಬೇಕಷ್ಟೇ. ಹಾಗಲ್ಲಮ್ಮ, ಊಟದೆಲೆ ಅಂತ ಹೇಳ್ತಾರಲ್ಲ, ಮುತ್ತುಗದೆಲೆ. ಬಾಳೆ ಎಲೆ. ಗೊತ್ತು. ಬಾಳೆ ಎಲೆ ಅಲ್ಲಮ್ಮ, ಮುತ್ತುಗ ಬೇರೆ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತೋರಿಸಿದ್ದೀನಿ ನಾನು. ನೋಡಿದ್ರಿ, ಹೆಂಗೋ ಗುರ್ತು ಮಾಡ್ಕೊಂತೀನಿ. ಗುರ್ತು ಮಾಡ್ಕೊಳ್ಳಿ. ನಾನು ಹೇಳೋದು ಇದಿಷ್ಟು ಚೆನ್ನಾಗಿ ಒಂದ್ ಕಡೆ ಬರ್ಕೊಳ್ಳಿ, ಅಥವಾ ನೀವು ಇದನ್ನ ಬಗ್ಗೆ ತಿಳ್ಕೊಳ್ಳಿ. ಗುರುಜಿ. ಮುತ್ತುಗದ ಎಲೆ. ಒಂದ್ ನಿಮಿಷ ಗುರುಜಿ. ಬರ್ಕೊಳ್ತಾ ಇದ್ದೀರಾ? ಬರ್ಕೊಂತ ಇದ್ದೀನಿ ಗುರುಜಿ. ಮುತ್ತುಗ. ಈಗ ಒಂದ್ ಪೆನ್ ಕೊಡು, ಬೇಗ ಒಂದು ಟೈಮ್ ಆಗುತ್ತೆ. ಬೇಗ ಕೊಡು ಒಂದು ಪೆನ್ನು, ಒಂದು ಎಕ್ಸೈಟ್ ಕೊಡು ಬೇಗ. ಎಲ್ಲರೂ ಇದೆಯಾ ನೋಡು ಬೇಗ. ಒಂದ್ ನಿಮಿಷ ಗುರುಜಿ, ಬರ್ಕೊಂತೀನಿ. ಬೇಗ ತಗೋಬೇಕಮ್ಮ. ಆಯ್ತಾಯ್ತು, ಬೇಗ ಕೊಡೆ. ನೋಡಿ ಎಷ್ಟು ಕಷ್ಟಗಳಿರುತ್ತೆ. ತಂತ್ರಸಾರಗಳನ್ನು ಮಾಡೋದು ಈಸಿ, ಅದು ಅನುಭವಿಸೋದು ಕಷ್ಟ. ಆದ್ರೆ ಇವ್ರ ಪ್ರಕಾರ ಅವರು ಅಷ್ಟು ಕಷ್ಟ ಆಗುತ್ತೆ. ಆದರೆ ಮನುಷ್ಯನಿಗೆ ನೋವು ತಟ್ಕೊಳಕ್ಕಾಗಲ್ವಲ್ಲ, ಆ ಸಣ್ಣ ನೋವು ಸಹಿತ ದೊಡ್ಡ ನೋವಾಗ್ಬಿಡುತ್ತೆ. ಹಾಗಾಗಿ ಈ ಸಮಸ್ಯೆ ಇದೆ. ಹಲೋ ಹಲೋ ಹಲೋ, ಕರೆ ಕಟ್ಟಾಯ್ತೇನು? ಹೇಳಿ ಬರ್ಕೊಂತ. ಹಲೋ. ಮುತ್ತುಗದ ಎಲೆ, ಮುತ್ತುಗ ಮತ್ತು ಅರಿಶಿಣದ ಕೊಂಬು. ಅರಿಶಿಣ ಕೊಂಬು, ಮುತ್ತುಗ, ಅರಿಶಿಣದ ಕೊಂಬು, ಅದ್ರ ಜೊತೆಗೆ ಬಿಳಿ ಸಾಸಿವೆ. ಬಿಳಿ ಸಾಸಿವೆ. ಆಮೇಲೆ ನಿಮ್ಮ ಕಡೆ ಕಾಡಲ್ಲಿ ನಿಮ್ಮ ಭಾಗದಲ್ಲೇ ಸಿಕ್ಕೋದಾದ್ರೆ ಕಮಲಾಕ್ಷಿ ಬೀಜ. ಕಮಲಾಕ್ಷಿ ಬೀಜ. ಕಮಲಾಕ್ಷಿ ಬೀಜ, ಚೆನ್ನಾಗಿರ್ತಕ್ಕಂಥ ಒಂದು ನಿಂಬೆಹಣ್ಣು. ನಿಂಬೆಹಣ್ಣು ಇದಿಷ್ಟಿದ್ರೆ ಸಾಕು. ಮುತ್ತುಗದ ಎಲೆನ ಫಸ್ಟ್ ಶುದ್ಧಿ ಮಾಡಿ, ಅರಿಶಿಣದಿಂದ ಗಂಧ ತೆಗೀರಿ. ಅರಿಶಿಣದಿಂದ ಗಂಧ. ಆ ಗಂಧ ತೆಗೆದು ಅರಿಶಿಣದಿಂದ 5 ರೇಖೆ ಇರುವಂತ ನಕ್ಷತ್ರ ಬರೀರಿ. 5 ನಕ್ಷತ್ರ? 5 ಅಲ್ಲಮ್ಮ, 5 ರೇಖೆ ಇರುವಂತಹ ನಕ್ಷತ್ರ ಒಂದು ಎಲೆ ಮೇಲೆ, ಮುತ್ತುಗದ ಎಲೆ ಮೇಲೆ ಬರಿಬೇಕು. ಮುತ್ತುಗದ ಎಲೆ ಮೇಲೆ 5 ರೇಖೆ ಇರುವಂತ ನಕ್ಷತ್ರ. ನಕ್ಷತ್ರದ ಮಧ್ಯದಲ್ಲಿ ಗ್ಲೌಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಗ್ಲೌಮ್, ಗಾ ಮೇಲೆ ಗ್ಲೌಮ್ ಅಂತಕ್ಕಂಥದ್ದು. ಲಾವತ್ತು ಕೊಟ್ಟು 0 ಕೊಡ್ತಕ್ಕಂಥದ್ದು ಗ್ಲೌಮ್. ಗ್ಲೌಮ್ ಎಂಬತಕ್ಕಂಥ ಬೀಜಾಕ್ಷರಿ ಬರೆದು ಅದರ ಮೇಲೆ ಬಿಳಿ ಸಾಸಿವೆ ಮತ್ತು ಕಮಲಾಕ್ಷಿ ಬೀಜ ಮತ್ತು ಒಂದು ನಿಂಬೆಹಣ್ಣಿಗೆ ಉಳಿದಿರ್ತಕ್ಕಂಥ ಗಂಧ ಇದೆಯಲ್ಲ, ಆ ಗಂಧವನ್ನ ನಿಂಬೆಹಣ್ಣಿನ ಮೇಲ್ಗಡೆ ಒಂದು ವೃತ್ತಾಕಾರವನ್ನು ಹಾಕಿ, ಅಂದ್ರೆ ಒಂದು ತುಳಸಿ ಕಡ್ಡಿಯಿಂದ ವೃತ್ತಾಕಾರವನ್ನು ಬರೀರಿ. ಅದರ ತಳಭಾಗದಲ್ಲಿ, ಮೇಲ್ಭಾಗದಲ್ಲಿ ವೃತ್ತಾಕಾರ, ತಳಭಾಗದಲ್ಲಿ ತ್ರಿಕೋನ. ತ್ರಿಕೋನ ಬರೆದು ನಿಂಬೆಹಣ್ಣಿನ ಮಧ್ಯಭಾಗ, ನಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಮಧ್ಯಭಾಗದಲ್ಲಿ ಶ್ರೀಂ. ಈ ಬೀಜಾಕ್ಷರಿ ಮಂತ್ರವನ್ನು ಬರೆದು ಎಲ್ಲವನ್ನು ಎಲೆಯ ಮೇಲಿಟ್ಟು ನಿಮ್ಮ ಮನೆಯ ಪ್ರಧಾನ ದ್ವಾರದ ಮುಂದೆ, ನಿಮ್ಮನೆ ಮುಂಭಾಗದಲ್ಲಿ ಒಂದು ರಂಗೋಲಿ ಹಾಕಿ, ಎಲೆನ ಹಾಕಿ ಅದರ ಮೇಲೆ ಪೂಜೆ ಮಾಡಿ 2 ದೀಪವನ್ನು ಅಂಟಿಸಿಡಿ. ಇದು ರಾತ್ರಿ ಮಾಡಬೇಕು. ರಾತ್ರಿ ಮಾಡಬೇಕು. ಎಲ್ಲರೂ ಮಲಗಿದಾದ ನಂತರ ಆಚೆ ಕಡೆ 2 ದೀಪ ಅಂಟಿಸಿಟ್ಟು
ಆ ಎಲೆ ಮೇಲೆ ಇದನ್ನೆಲ್ಲವನ್ನು ಇಟ್ಟು ಆ ಬಿಳಿ ಸಾಸಿವೆನ ಒಂದು ಸ್ವಲ್ಪ ಹಾಕಿ ಪ್ರಾರ್ಥನೆ ಮಾಡಿ, ಈ ವಾಸ್ತುಗೃಹಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ತಂತ್ರಸಾರಗಳಿದ್ದರೂ ಈ ವಾಸ್ತುಗೃಹದಿಂದ ಹೊರಗಡೆ ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಎದ್ದೇಳೋದಕ್ಕಿಂತ ಮುಂಚೆ ನೀವು ಬೇಗ ಎದ್ದು ಆ ಎಲೆನ ನಿಧಾನಕ್ಕೆ ಮತ್ತೊಂದು ಕವರ್ನಲ್ಲೋ ಒಂದು ಬಟ್ಟೆ ಮೇಲೋ ಎಲ್ಲ ಹಾಕ್ಕೊಂಡು ಸ್ವಲ್ಪ ದೂರ ತಗೊಂಡೋಗಿ ಹಾಕ್ಬಿಡಿ. ಹೊರಗಡೆ ಹಾಕ್ಬಿಡ್ಬೇಕು ಅದನ್ನು. ಬಿಳಿ ಸಾಸಿವೆ ಆಮೇಲಿಂದ ಕಮಲಾಕ್ಷಿ, ನಿಂಬೆಹಣ್ಣು ಮತ್ತು ಈ ಒಂದು ನೀವು ಬರೆದಿರ್ತಕ್ಕಂಥ ಎಲೆ ಇದೆಲ್ಲವನ್ನು ಸಹಿತ ಅರಿಶಿನ ಕೊಂಬು ಏನಿದೆ ಎಲ್ಲವನ್ನು ಆಚೆ ಕಡೆ ಮನೆಯಿಂದ ಆಚೆ ಕಡೆ ಸ್ವಲ್ಪ ದೂರ ತಗೊಂಡೋಗಿ ಹಾಕಬೇಕು. ಈ ಪ್ರಕಾರ 11 ಗುರುವಾರ ಮಾಡಬೇಕು. 11 ಗುರುವಾರ ಮಾಡಿ ಆಮೇಲೆ ನೀವೇ ಹೇಳಿ ಅವರಿಗೆ, ನೀನು ಎಂಥ ಪ್ರಯೋಗ ಬೇಕೋ ಮಾಡು, ನಮ್ಮ ಮೇಲೆ ಏನು ತೊಂದರೆ ಇಲ್ಲ, ನೀನು ಎಂಥ ಪ್ರಯೋಗ ಮಾಡಿದ್ರು ಸಂತೋಷ ನಮಗೆ ಅಂತ ಹೇಳಿ. ಇದಿಷ್ಟನ್ನು ಮಾಡಿಸಿ ಖಂಡಿತ ನೀವು ಚೆನ್ನಾಗಿರ್ತೀರಿ. ಒಂದು ಮಗಳು ಮದ್ವೆ ಸಾವಿರಾರು ನೆಂಟಕ್ಕೆ ಬಂದು ಅದು ನಡಿಲೇ ಇಲ್ಲ ಗುರುಜಿ. ಏನೋ ಬರ್ತಾರೆ ಮತ್ ಬರಲ್ಲ. ನಾನು ಮಾತು ಹೇಳ್ತೀನಿ ಕೇಳಿ. ಈ ಬಾರಿ ನೀವು ಈ ಒಂದು ತಂತ್ರಸಾರವನ್ನು ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ, ಶುಭ ಕಾರ್ಯವೂ ಅನುಕೂಲ ಆಗುತ್ತೆ. ಏನು ಭಯಪಡಬೇಡಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಿ? ಖಂಡಿತಮ್ಮ. ವೈಕುಂಠ ಏಕಾದಶಿ ಒಂದಷ್ಟು ಜನಕ್ಕೆ ನಡೆದು ಹೋಗಿ ದೇವರನ್ನ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಇದೊಂದು ಮನೋಬಾಧೆ ಇರುತ್ತೆ. ಹಾಗಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ, ವಿಶೇಷವಾಗಿ ಶ್ರೀನಿವಾಸನ, ಅದರಲ್ಲೂ ಅಲಂಕಾರ ಅಂದರೆ ಹಬ್ಬ, ಇವತ್ತು ನೋಡಬೇಕು ಅಲಂಕಾರಗಳನ್ನು. ಅಂತಹ ವಿಶೇಷವಾಗಿ ಅಲಂಕಾರಗೊಂಡಿರತಕ್ಕಂತಹ ಆಲಯಗಳನ್ನು ದರ್ಶನ ಮಾಡಿ ಬರೋಣ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ ಅಂತ. ಶಿವನಿಗೆ ಅಭಿಷೇಕ ಪ್ರಿಯ, ಹಾಗೆ ವಿಷ್ಣು ಅಲಂಕಾರ ಪ್ರಿಯ. ಅಂತಹ ಅಲಂಕಾರಗೊಂಡಿರತಕ್ಕಂಥ ಆಲಯಗಳ ದರ್ಶನ, ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಬನ್ನಿ ದರ್ಶನ ಮಾಡಿ ಬರೋಣ. ವೆಂಕಟೇಶ ಶ್ರೀನಿವಾಸ ಶ್ರೀನಿವಾಸ ಶ್ರೀ ವೆಂಕಟೇಶ ಶ್ರೀನಿವಾಸ ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಇಂದು ಧನ್ಯನಾದಿನಯ್ಯ ನಾನು ದೇವಾ, ಧನ್ಯನಾದಿನಯ್ಯ ನಾನು ದೇವಾ. ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ವಂತನಾದಿನಯ್ಯ ದೇವಾ, ವಂತನಾದಿನಯ್ಯ ದೇವಾ. ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ, ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಪರಮ ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ, ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಆಶಿಸುವ ಜನರಿಗೆಲ್ಲ ಆಶ್ವಾಸನೆ ನೀಡ ಬಯಸಿ ಅಭಯ ಹಸ್ತ ತೋರುವ ಶ್ರೀನಾಥ, ಅಭಯ ಹಸ್ತ ತೋರುವ ಶ್ರೀನಾಥ, ಅಭಯ ಹಸ್ತ ತೋರುವ ಶ್ರೀನಾಥ, ಅಭಯ ಹಸ್ತ ತೋರುವ ಶ್ರೀನಾಥ. ಶ್ರೀನಿವಾಸ ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಎಂದು ಧನ್ಯನಾದಿನಯ್ಯ ನಾನು ದೇವಾ, ಧನ್ಯನಾದಿನಯ್ಯ ನಾನು ದೇವಾ. ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ಪುಣ್ಯವಂತನಾದಿನಯ್ಯ ದೇವಾ, ಪುಣ್ಯವಂತನಾದಿನಯ್ಯ ದೇವಾ. ಮಧ್ಯಾಂತರಹಿತ ಅಪ್ರಮೇಯ ಅದ್ವಿತೀಯ ಆರಾಧನೆ ಮಾಡುವೆನು ತಂದೆ.
ತಂದೆ ನೀನೆ ತಾಯಿ ನೀನೆ ದಯ ತೋರುವ ದಾತ ನೀನೆ ಸರ್ವಸ್ವವು ನೀನೇ ಸರ್ವೇಶ ಆದಿಮಧ್ಯಾಂತರಹಿತ ಅಪ್ರಮೇಯ ಅದ್ವಿತೀಯ ಆರಾಧನೆ ಮಾಡುವೆನು ತಂದೆ ತಂದೆ ನೀನೆ ತಾಯಿ ನೀನೆ ದಯ ತೋರುವ ದಾತ ನೀನೆ ಸರ್ವಸ್ವವು ನೀನೇ ಸರ್ವೇಶ ಸಖನು ನೀನು ಸ್ವಾಮಿ ನೀನು ಸಂರಕ್ಷಕನು ನೀನೆ ಸಪ್ತಗಿರಿಯ ಸಾರ್ವಭೌಮ ದೇವಾ ಸಪ್ತಗಿರಿಯ ಸಾರ್ವಭೌಮ ದೇವಾ ಸಪ್ತಗಿರಿಯ ಸಾರ್ವಭೌಮ ದೇವಾ ಸಪ್ತಗಿರಿಯ ಸಾರ್ವಭೌಮ ದೇವಾ ಶ್ರೀನಿವಾಸ ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಇಂದು ಧನ್ಯನಾದಿನಯ್ಯ ನಾನು ದೇವಾ ಧನ್ಯನಾದಿನಯ್ಯ ನಾನು ದೇವಾ ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ಪುಣ್ಯವಂತನಾದಿನಯ್ಯ ದೇವಾ ಪುಣ್ಯವಂತನಾದಿನಯ್ಯ ದೇವಾ ಪುಣ್ಯವಂತನಾದಿನಯ್ಯ ದೇವಾ ಸಂಚ
ವೀಕ್ಷಕರೇ, ವೈಕುಂಠ ಏಕಾದಶಿಯ ಪ್ರಯುಕ್ತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿವಿಧ ಕ್ಷೇತ್ರಗಳ ಸನ್ನಿಧಾನಗಳ ವಿಶೇಷ ದೃಶ್ಯಗಳನ್ನು ಮತ್ತೆ ಮುಂದುವರಿಸೋಣ. ಮುಂದಿನ ಭಾಗದಲ್ಲಿ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿರಾಮ. ಲೋಕ ಕಲ್ಯಾಣಾರ್ಥವಾಗಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ 2008 ಗಿಡಮೂಲಿಕೆಗಳ ಶ್ರೀ ಧನ್ವಂತರಿ ಮಹಾಯಾಗ.
ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಬೇಡುವ ನಿನ್ನ ಸೇವಕರು ನಾವು ಕಾಣೆನು. ಜಯ 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 ವೆಂಕಟೇಶನೇ, ಜಯ ಜಯ ಶ್ರೀಗಿರಿ ಶ್ರೀನಿವಾಸನೇ, ಭಕ್ತ ಬಾಂಧವ ಭವವಿದೂರನೇ, ಭಾವಿಸುವೆನು ನೀ. ಮಾನಸಿಕ ಪೂಜೆಯು ತಂದೆ ನಿನ್ನ ಮಂಗಳಾರೂಪ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪದ್ಮುಕ್ಕಲವಾಡ ನಾಥರಕ್ಷಕ ಗೋವಿಂದ ಗೋವಿಂದ. ಕೋಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದ ಪ್ರಧಾನ ದ್ವಾರದ ಮುಂಭಾಗದಲ್ಲಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು 144ನೇ ವರ್ಷದ ಬ್ರಹ್ಮ ರಥೋತ್ಸವ ಇದು. ಈ ರಥೋತ್ಸವಕ್ಕೆ ಸ್ವಾಮಿಗೆ ಮಲ್ಲಿಗೆ ಪುಷ್ಪಗಳಿಂದ ಅರ್ಪಣೆ ಮಾಡೋಣ. ಗೋವಿಂದ 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 ಗೋವಿಂದ. ಅಭಯ ಹಸ್ತದಿಂ ಅಭಯವ ಕೊಟ್ಟು ವರದ ಹಸ್ತದಿಂ ವರಗಳ ನೀಡಿ, ಮಂದಹಾಸದಿಂ ಮೋದವ ಜಗಿಸಿ ಕರುಣಾಪಾಂಗದಿ ಕಾಮಿತರಿಯು. ಜಯ 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 ವೆಂಕಟೇಶನೇ, ಜಯ ಜಯ ಶ್ರೀಗಿರಿ ಶ್ರೀನಿವಾಸನೇ, ಭಕ್ತ ಬಾಂಧವ ಭವವಿದೂರನೇ, ಭಾವಿಸುವೆನು ನೀ ಪಾಲನೆ ಮಾಡೋ. ಚರಣ ಕಮಲಗಳ ಸೇರಿ ನಂಬಿದ ಬಡವರು ನಾವು ದೀನ ಬಾಂಧವ, ನಂಬಿದ ಜನರಿಗೆ ನಾಥನು ನೀನು ವರವ ಭಕ್ತ. ವೀಕ್ಷಕರೇ, ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಈ ದಿನ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿವಿಧ ಸನ್ನಿಧಾನಗಳ ದರ್ಶನವನ್ನು ಮಾಡ್ಕೊಂಬಂದ್ವಿ. ಈಗ ನಮ್ಮ ಸ್ಟುಡಿಯೋದಲ್ಲೂ ಸಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಶ್ರೀನಿವಾಸನಿಗೆ ವಿಶೇಷ ಪೂಜಾರಾಧನೆ ಸಲ್ಲಿಸಲಿದ್ದಾರೆ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ ಗುರುಜಿ. ಖಂಡಿತಮ್ಮ. ಶ್ರೀನಿವಾಸ ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಎಷ್ಟೋ ಜನ ಇವತ್ತಿನ ದಿವಸ ಮನೆಯಲ್ಲೇ ಕೂತು ಶ್ರೀನಿವಾಸನ ದರ್ಶನ ಮಾಡುವಂತಹ ಭಾಗ್ಯ ನಮ್ಮ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಯಾಕೆಂದರೆ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡುವಂತಹದ್ದು ಅಂತಹ ಒಂದು ಸೌಭಾಗ್ಯ ಇದ್ದರೂ ಸಹಿತ ವಯಸ್ಸಾದ ಮೇಲೆ ನಡಿಲಿಕ್ಕೆ ಆಗೋದಿಲ್ಲ, ದರ್ಶನಕ್ಕೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ. ಅಥವಾ ನೂಕುನುಗ್ಲಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಸಾಕಷ್ಟು ಜನಸಾಗರ ಹೊರಟಾಗ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ಆ ಸುಂದರವಾದಂತಹ ಅಲಂಕಾರ, ವೈಭವಪೂರಿತವಾಗಿ ಅಲಂಕಾರಗೊಂಡಿರ್ತಕ್ಕಂತಹ ಆ ದೇವಾಲಯಗಳನ್ನು ದರ್ಶನ ಮಾಡಲಿಕ್ಕೂ ಎಲ್ಲರಿಗೂ ಸಹ ಸೌಭಾಗ್ಯ ಸಿಗೋದು ಬಹಳ ಕಷ್ಟವೇ. ಅದರಿಂದ ಈ ಕ್ಯಾಮ್ರಾ ಕಣ್ಣುಗಳಲ್ಲಿ ಅದನ್ನು ಚಿತ್ರೀಕರಿಸಿ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಆದರೂ ನಮ್ಮ ಶ್ರೀನಿವಾಸನ ಅಂದರೆ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಒಂದು ನಾಮಾರ್ಚನೆಯನ್ನು ಸಲ್ಲಿಸೋಣ. ಶ್ರೀನಿವಾಸ ಗೋವಿಂದ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ, ಮಹಾವಿಷ್ಣವೇ ನಮಃ ಓಂ, 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 ಮಹಾವಿಷ್ಣವೇ ನಮಃ, ಶ್ರೀಂ ಮಹಾವಿಷ್ಣವೇ ನಮಃ. ಓಂ ಕಲ್ಯಾಣಾತ್ಮಗಾತ್ರಾಯ ಕಾಮಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಸಹಸ್ರಜೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವದೋ ಋತ್ವಾ ತಿಷ್ಠದಶಾಂಗುಲಂ. ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತಸ್ತೇಷಾನಃ ಯದನ್ನೇನಾತಿರೋಹತಿ ವೇತಾವಾನಸ್ಯ ಮಹಿಮಾನ್ ಅಧೋಧ್ಯಾಯಾಗುಶ್ಚ ಪುರುಷಃ ಪಾದೋऽस्य ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿಮಿ. ಗೋವಿಂದ ಗೋವಿಂದ. ವೇಷೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾರ್ಧಶ್ಚ ಶೇಷಾದ್ರಿಪತಿರೇವ ಚ.
ವೀಕ್ಷಕರೇ, ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಆಗಿದೆ. ಸ್ಟುಡಿಯೋದಲ್ಲೂ ಸಹ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ಶ್ರೀನಿವಾಸನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ ಇದು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಶ್ರೀನಿವಾಸನ ವಿವಿಧ ಸನ್ನಿಧಾನಗಳ ದರ್ಶನದ ಜೊತೆಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿನ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ. ಶ್ರೀನಿವಾಸ ಗೋವಿಂದ ಗೋವಿಂದ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.